ನರೇಂದ್ರ ಮೋದಿ ಬಂದರೆ ಬರಲಿ, ನಾವೇನು ಮಾಡೋಕ್ಕಾಗುತ್ತೆ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ಅದಕ್ಕೆ ಬರ್ತಾರೆ. ಮೆಟ್ರೋದಲ್ಲಿ ಬಿಜೆಪಿ ಮಾತ್ರ ಅಲ್ಲ, ನಮ್ಮ ಸರ್ಕಾರದ ಕೊಡುಗೆ ಇದೆ. ಎಲ್ಲೆಲ್ಲಿ ನಮ್ಮ ಸರ್ಕಾರದ ಸಹಭಾಗಿತ್ವ ಇದೆಯೋ ಅಲ್ಲೆಲ್ಲ ನಮಗೂ ಕೂಡ ಗೌರವ ಕೊಡಬೇಕು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ಅದಕ್ಕೆ ಬರ್ತಾರೆ. ಮೆಟ್ರೋದಲ್ಲಿ ಬಿಜೆಪಿ ಮಾತ್ರ ಅಲ್ಲ, ನಮ್ಮ ಸರ್ಕಾರದ ಕೊಡುಗೆ ಇದೆ. ಎಲ್ಲೆಲ್ಲಿ ನಮ್ಮ ಸರ್ಕಾರದ ಸಹಭಾಗಿತ್ವ ಇದೆಯೋ ಅಲ್ಲೆಲ್ಲ ನಮಗೂ ಕೂಡ ಗೌರವ ಕೊಡಬೇಕು. ಕ್ರೆಡಿಟ್ ಪಾಲಿಟಿಕ್ಸ್ಗೆ ಮುಂದಾದ್ರೆ ಎಂಬಿ ಪಾಟೀಲ್. ಆಗಸ್ಟ್ 10ಕ್ಕೆ ಬೆಂಗಳೂರಿಗೆ ಬರ್ತಾ ಇರುವಂತಹ ನರೇಂದ್ರ ಮೋದಿ ಬಂದ್ರೆ ಬರಲಿ, ನಾವೇನು ಮಾಡೋಕ್ಕಾಗುತ್ತೆ? ನರೇಂದ್ರ ಮೋದಿಯವರೇ ಅಲ್ಲ, ಅವರು ಪ್ರಧಾನಮಂತ್ರಿ, ಅದಕ್ಕೆ ಬರ್ತಾರೆ. ಮೆಟ್ರೋದಲ್ಲಿ ಬಿಜೆಪಿ ಮಾತ್ರ ಅಲ್ಲ, ನಮ್ಮ ಸರ್ಕಾರದ ಕೊಡುಗೆಯೂ ಕೂಡ ಇದೆ. ನಮ್ಮ ದೇಶವನ್ನು ಆಳ್ತಾ ಇರೋರು ಯಾರಾದ್ರೇನು, ನಮ್ಮ ಭಾರತದ ಪ್ರಧಾನಿಯವರು. ಈ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡೋದು ಸರಿಯೇನ್ರಿ ಎಂ ಬಿ ಪಾಟೀಲ್ ಸಾಹೇಬ್ರೆ? ಈ ವಿಚಾರದಲ್ಲೂ ಕೂಡ ಪಾಲಿಟಿಕ್ಸ್ ಬೇಕಾ? ಕ್ರೆಡಿಟ್ ಪಾಲಿಟಿಕ್ಸ್ಗೆ ನಾಂದಿ ಆಡಿದ್ರ ಎಂ ಬಿ ಪಾಟೀಲ್? ಆಗಸ್ಟ್ 10ಕ್ಕೆ ಬೆಂಗಳೂರಿಗೆ ಬರ್ತಾ ಇರುವಂಥ ನರೇಂದ್ರ ಮೋದಿ. ಸೊ ಅದರ ಹಿನ್ನೆಲೆಯಲ್ಲಿ ಬಂದರೆ ಬರಲಿ ಅಂತ ಹೇಳ್ತಾರೆ. ಒಬ್ಬ ದೇಶದ ಪ್ರಧಾನಿ, ಅವರು ಯಾರೇ ಆಗಿರಲಿ, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ನಮ್ಮ ದೇಶವನ್ನು ಆಳುವಂಥ ಪ್ರಧಾನಿ ಅಂತ ಹೇಳಿದ ಮೇಲೆ ಅವರಿಗೆ ಸಲ್ಲಬೇಕಾದ ಗೌರವಗಳು ಸಲ್ಲಲೇಬೇಕು. ಪ್ರಧಾನಿ ನರೇಂದ್ರ ಮೋದಿ ಬಂದರೆ ಬರಲಿ, ನಾವೇನು ಮಾಡೋಕ್ಕಾಗುತ್ತೆ? ಇದು ನರೇಂದ್ರ ಮೋದಿ ಅವರ ಬಗ್ಗೆ ಎಂ ಬಿ ಪಾಟೀಲ್ ಹೇಳಿರ್ತಕ್ಕಂಥದ್ದು. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಬರಲಿ, ಅವ್ರಿಗೆ ಅವ್ರಿಗೆ ಮಾಡೋಕ್ಕಾಗ ಪ್ರಧಾನಮಂತ್ರಿಗಳು. ಹೌದು, ಮೆಟ್ರೋ ಆಗಲಿ ಕೆರೆಡ್ ಆಗಲಿ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಹೀಗಾಗಿ ಅದು ಎಲ್ಲೆಲ್ಲಿ ನಮ್ಮ ರಾಜ್ಯ ಸರ್ಕಾರದ ಸಹಭಾಗಿತ್ವ ಇರ್ತದೆ ಅಲ್ಲಿ ಮ್ಯೂಚುವಲ್ ಆಗಿ ಗೌರವವನ್ನು ಕೊಡುವಂಥದ್ದು. ಮತ್ತು ನಮ್ಮ ರಾಜ್ಯದಲ್ಲಿ ಏನು ಕಾರ್ಯಕ್ರಮಗಳಾಗ್ತವೆ ಹೊರತುಪಡಿಸಿನೂ ಕೂಡ ನಮ್ಮ ಪ್ರೋಟೋಕಾಲನ್ನು ಒಂದು ದಿವಸ ಫಾಲೋ ಮಾಡಬೇಕಾಗಿದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.